ಸೊ ಅದೇ ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ಬೇಸಿಕ್ ನಾಲೆಜ್ ಇಲ್ಲದೆ ನೀವು ಜಿಮ್ಗೆ ಹೋಗೋದೇ ಬೇಡ. ನೀವು ಅನ್ಕೊಳ್ತೀರಾ ನಾ ಸ್ಟಾರ್ಟ್ ಮಾಡಿದ್ರೆ ನನಗೆ 1 ಮಂತ್ ಅಲ್ಲಿ ಬಾಡಿ ಬರಬೇಕು ಅಂಡ್ ಫ್ಯಾಟ್ ಇದ್ದವರಿಗೆ ನನಗೆ 1 ಮಂತ್ ಅಲ್ಲಿ ಫ್ಯಾಟ್ ಲಾಸ್ ಆಗಬೇಕು. ಅದು ಸಾಧ್ಯವೇ ಇಲ್ಲ. ಅದೇ ಕಾರಣದಿಂದ ನೀವು 1 ಮಂತ್ ಹೋಗ್ತೀರಿ, 2 ಮಂತ್ ಹೋಗ್ತೀರಿ, 3 ಮಂತ್ ಹೋಗ್ತೀರಿ, ಮತ್ತೆ ಡಿಮೋಟಿವೇಟ್ ಆಗಿ ಜಿಮ್ಮೇ ಬಿಡ್ತೀರಿ. ಯಾಕೆಂದ್ರೆ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಂದ್ರೆ ನಿಮಗೆ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಅದಕ್ಕೊಂದು ಸ್ಟ್ರಕ್ಚರ್ ಉಂಟು, ಡಯಟ್ ಪ್ಲಾನ್ ಉಂಟು ಅಂಡ್ ವರ್ಕೌಟ್ ಪ್ಲಾನ್ ಉಂಟು. ಅದನ್ನ ನೀವು ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಗೆ ಮಸಲ್ ಗ್ರೋ ಆಗೋದು ಅಂಡ್ ಫ್ಯಾಟ್ ಲಾಸ್ ಆಗೋದು. ನಾ ಮತ್ತೆ ಸಹ ಇದನ್ನೇ ಹೇಳ್ತೇನೆ, ನಿಮ್ಮ ಬೆಲ್ಲಿ ಫ್ಯಾಟ್ ಲಾಸ್ ಆಗೋದು ಲಾಸ್ಟ್. ಅದ್ ನೀವು ಎಷ್ಟೇ ದೊಡ್ಡ ಟ್ರೈನರ್ ಹತ್ರ ಕೇಳಿ, ಎಷ್ಟು ದೊಡ್ಡವರ ಹತ್ರ ಕೇಳಿ, ಎಲ್ಲರೂ ಹೇಳುದು ಆನ್ಸರ್ ಇದೆ. ನಿಮ್ಮ ಬೆಲ್ಲಿ ಫ್ಯಾಟ್ ಅದೊಂದು ನ್ಯಾಚುರಲ್ ಮೆಕ್ಯಾನಿಸಮ್ ಆಗ್ತದೆ. ನಿಮ್ಗೆ ಫಸ್ಟ್ ಗೆ ಫ್ಯಾಟ್ ಲಾಸ್ ಆಗೋದು ಫೇಸ್, ಆದ್ಮೇಲೆ ನೆಕ್ ಇದ್ದು, ಆದ್ಮೇಲೆ ಆರ್ಮ್ಸ್, ಆದ್ಮೇಲೆ ಲೆಗ್, ಆದ್ಮೇಲೆ ಲಾಸ್ಟ್ ಗೆ ಬರುದು ಬೆಲ್ಲಿ ಫ್ಯಾಟ್. ಆದ್ದರಿಂದ ನೀವು ಡಿಮೋಟಿವೇಟ್ ಆಗ್ಬೇಡಿ. ನಾನು ಮತ್ತೊಂದು ಕ್ವಶನ್ ಕೇಳ್ತೇನೆ, ನಿಮ್ಮ ಫ್ಯಾಟ್ ಬಿಲ್ಡ್ ಆಗ್ಲಿಕ್ಕೆ ಎಷ್ಟು ಇಯರ್ ತಗೊಂಡಿದೆ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹಾಗೆ ನಿಮ್ಮ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಸಹ ಸ್ವಲ್ಪ ಟೈಮ್ ತಗೊಳ್ತಿದೆ, ಆದ್ರೆ 100% ನಿಮ್ಮ ಫ್ಯಾಟ್ ಲಾಸ್ ಆಗ್ತದೆ. ಅದಕ್ಕೆ ನೀವು ಮಾಡ್ಬೇಕಾಗೋದು ಇಷ್ಟೇ, ಕೀಪ್ ಯುವರ್ ಮೋಟಿವೇಶನ್ ಅಂಡ್ ಎಸ್ಪೆಷಲಿ your patience.